ಹಸಿವು ತಾಂಡವವಾಡ್ತಾ ಇದೆ, ಅಸಹಿಷ್ಣುತೆ ಜನರ ನೆಮ್ಮದಿಯನ್ನ ಹಾಳು ಮಾಡಿದೆ, ನಿರುದ್ಯೋಗ ಬಾಧಿಸ್ತಾ ಇದೆ. ಇಡೀ ದೇಶದಲ್ಲಿ ಅಲ್ಲಲ್ಲಿ ಆಯಾಯ ರಾಜ್ಯಗಳಲ್ಲಿ ಅದರದ್ದೇ ಆದ ಸಂಕಟಗಳಿದೆ. ಬರೀ ಅವನ್ನೇ ನೋಡ್ತಾ ಹೋದ್ರೆ ಮದ್ವೆಗೆ ಯಾರು ಅಟೆಂಡ್ ಮಾಡ್ತಾರೆ? ನೀವು ಅಟೆಂಡ್ ಮಾಡ್ತೀರಾ? ಏನ್ ನಿಮಗೂ ಕರೆದಿಲ್ಲ ಅಲ್ಲ, ಅದಕ್ಕೆ ಉರಿ. ಕಣ್ಣೀರು ಹಾಕ್ತಿದ್ದಾಗ, ರಕ್ತದ ಕೋಡಿ ಹರಿತಿದ್ದಾಗ, ನೋವನ್ನು ಅನುಭವಿಸಿ ನರಳುತ್ತಿದ್ರಲ್ಲ, ಅವಾಗಲೇ ಹೋಗಿಲ್ಲ. ಈಗ ಯಾಕಂತ ಹೋಗ್ತೀರಾ? ಹೋಗ್ಬೇಡಿ ನೀವು. ಈಗ ಅವ್ರ ಕಣ್ಣೀರು ಕೂಡ ಬತ್ತೋಗಿದೆ. ಎಷ್ಟೇ ಹೊಡೆದ್ರು, ಏನೇ ಗಾಯ ಮಾಡಿದ್ರು ನೋವು ಕೂಡ ಆಗಲ್ಲ ಅವ್ರಿಗೆ. ಬೇಸತ್ತೋಗಿದ್ದಾರೆ. ಇಂಥ ಸಂಘರ್ಷಗಳಿಂದ ಹಿಂದೂ ಸತ್ತರೆ ತಲೆ ಕೆಡಿಸ್ಕೊಳ್ಕೋಬೇಡಿ. ಮುಸಲ್ಮಾನ ಏನಾದ್ರು ಹೊಡೆದ್ರೆ ಮಾತ್ರ ಬೆಳಕೋಬೇಡಿ. ಮದುವೆ ತಾವ ಮಾಡ್ಕೊಳ್ಳಿ. ರಾಜಕೀಯ ನಾವ್ಯಾಕೆ ರಾಜಕೀಯಕ್ಕೆ ಬಂದಿರೋದು? ಸರ್ವೈವ್ ಆಗೋದಕ್ಕೆ ಬಂದಿದ್ದಲ್ವಾ? ಮದುವೆ ಹೋಗಿದ್ದೀರಾ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ. ನೀವು ಆರಾಮಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಸದಾ ಹೀಗೆ ನೀವು ನಳಿಸ್ತಾ ಇರಬೇಕು. ಅಣಬೆ ತಿಂತಿರೋ, ಇನ್ನೊಂದು ತಿಂತಿರೋ, ಪಳ ಅಂತ ಹೊಳಿತಿರ್ಬೇಕು. ಮೋದಿ ಅವರೇ, ನೀವು ಗ್ರೇಟ್. ಮೋದಿ ಅವರೇ, ನೀವು ಮಣಿಪುರಕ್ಕೆ ಹೋಗ್ಬೇಡಿ.